ಏನಾಗಿಬಿಡೋದಪ್ಪ ಅಂತಂದರೆ ಇವತ್ತು ಎಲ್ಲರೂ ತಮ್ಮ ಹಕ್ಕನ್ನು ಚಲೋ ಪ್ರಸಂಗ ಬಂತಾರೆ. ಇದು ಕಾರಣ ಸೆಂಟ್ರಲ್ ಗೌರ್ಮೆಂಟ್ ಅದ ಅಥವಾ ಕೇಂದ್ರ ಸರ್ಕಾರ ತಪ್ಪು ನಿರ್ಧಾರಗಳು ಅದರಲ್ಲಿ 10 ವರ್ಷಗಳಂತೆ ಭಾಳಷ್ಟು ಆಗಿಬಿಟ್ಟದ. ಇದು ಇಲ್ಲಿವರೆಗೆ ಎದ್ದಿರಲಿಲ್ಲ ಇಂಥದ್ದು. ಕೇವಲ ನಿಮ್ಮನ್ನು ಗೆಲ್ಲುವ ಸಲುವಾಗಿ ಇಲೆಕ್ಷನ್ ಸಲುವಾಗಿ ಎಲ್ಲ ಕೇಳ್ತಾರಂತ ಅನ್ನೋದಲ್ಲ, ಇರ್ಬೋದು ಅದೊಂದು ಕಾರಣ. ಅದು ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಅನಿವಾರ್ಯ ಆಗಿದೆ ಅವ್ರಿಗೆ. ಮತ್ತು ಹಿಂದೂ ಇತ್ತಲ್ಲ ಈ ಪರಿಸ್ಥಿತಿ. ಆ ಸಂದರ್ಭದಲ್ಲಿ ಯಾಕೆ ರೆಫರ್ ಮಾಡಿಲ್ಲ? ಅವತ್ತಿನ ರಾಜ್ಯಗಳು ಸಮೃದ್ಧ ಇದ್ದರು, ಅಲ್ಲಿ ಸಮಸ್ಯೆಗಳಿದ್ದವು. ಆದರೆ ಎಂದೂ ಯಾವ ಕಾರಣಕ್ಕೂ ಈ ಪ್ರಮಾಣದ ಇವತ್ತಿನ ಒಂದು ಡಿಫ್ರೆನ್ಸಸ್ ಬಂದದ ಕೇಂದ್ರಕ್ಕೆ ಮತ್ತು ರಾಜ್ಯಗಳಿಗೆ ಹಿಂದೆಂದೂ ಬಂದಿಲ್ಲ. ಯಾಕಂದರೆ ಕೇವಲ ತಮ್ಮ ಆಡಳಿತಿರುತ್ತಿರುವಂಥ ರಾಜ್ಯಗಳಿಗೆ ಹೆಚ್ಚಿನ ಫಂಡ್ ಕೊಟ್ಟು ಮತ್ತೇನು ಮಾಡಿ ಅಲ್ಲಿಯ ರಾಜಕಾರಣ ಮತ್ತು ಇವ್ರಿಗೆಲ್ಲ ನೇರವಾಗಿ ಗೆದ್ದಿಲ್ಲ. ಅಲ್ಲಿ ಎಮ್ ಎಲ್ ಎ ಕೊಳ್ಳೋ ಸಲುವಾಗಿ ಸರ್ಕಾರವನ್ನು ಕೊಳ್ಳೋ ಸಲುವಾಗಿ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿದಿರಿ. ಆ ದುಡ್ಡು ಎಲ್ಲಿದ್ದದು? ಯಾರ್ದು? ಮತ್ತು ಎಲ್ಲರಿಗೂ 50 ಕೋಕ 25 ಕೋಕ ಅಂತೇಳಿ ಕೋಟಿಗಳಲ್ಲಿ ಮಾತಾಡೋಂಥ ವ್ಯವಹಾರ ಮಾಡಿದಿರಿ. ಇವತ್ತು ಮಹಾರಾಷ್ಟ್ರ ಸರ್ಕಾರ ಆಗಿರ್ಬೋದು, ಇನ್ನುಳಿದ ಗೋವಾ ಸರ್ಕಾರ ಆಗಿರ್ಬೋದು, ಇವತ್ತು ಮಣ್ಣು ಇಲೆಕ್ಷನ್ದಲ್ಲೇ ಇವತ್ತಿನ 3 ರಾಜ್ಯಗಳು ಬಂದಂಥ ಅಲ್ಲೇ ಆಗಿರ್ಬೋದು, ಅದು ಇನ್ನುಳಿದವರಲ್ಲೇ ಆಗಿರ್ಬೋದು, ಎಲ್ಲರೂ ದುಡ್ಡನ್ನು ಈ ಎಲೆಕ್ಷನ್ ಸಲುವಾಗಿ ಖರ್ಚು ಮಾಡ್ತಾಯಿದ್ದೀರಿ. ಅದನ್ನು ನಿಮ್ಮದಂತ ಹೇಳಿಕೆ ಇರೋದು. ಯಾಕೆಂದರೆ ಇವತ್ತು ಎಲೆಕ್ಟ್ರಲ್ ಬಾಂಡಿಂದ ಅತಿ ಹೆಚ್ಚು ದುಡ್ಡು ಬರುತ್ತಿರೋದು ನಿಮ್ಮ BJP ಪಾರ್ಟಿಗೆ. 100ರಲ್ಲಿ 80% ನಿಮಗೆ ಬರ್ತಾಯಿದೆ. ಮತ್ತು ಆ ದುಡ್ಡು ಯಾರ್ದು? ಅದು ಕಾರ್ಪೊರೇಟ್ಗಳದ್ದು. ಮತ್ತೆ ಯಾರ್ದು? ಅವ್ರದಿಂದ ಅವ್ರು ನಿಮ್ಗೆ ಕೊಡ್ತಾರೆ. 100 ರೂಪಾಯಿ ಕೊಟ್ಟು 10,000 ರೂಪಾಯಿ 20,000 ರೂಪಾಯಿ ತೊಗೊಂಡು ಹೋಗ್ತಾರೆ ಅವರು. ಹೀಗಾಗಿ ನಮ್ಮ ಫಿಸ್ಕಲ್ ಇದು ಏನಾಗಿದೆಪ್ಪ ಅಂದರೆ ಪಾಲಿಸಿ ಫೇಲ್ಯೂರ್ ಆಗಿ ಹೋಗಿಬಿಟ್ಟದ. ಈ ಹಿನ್ನೆಲೆಯಲ್ಲೂ ಇವತ್ತು ಡೈರೆಕ್ಟ್ ಒಬ್ರಾಯರ್ ಅವರು ಹೇಳ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲದ TMC ಲೀಡರು, ಫಿಸಿಕಲ್ ಫೆಡರಲ್ ಟೆರರಿಸಮ್ ಅಂತ ನಿಮ್ಮದು. ಫಿಸಿಕಲ್ ಫೆಡರಲ್ ಟೆರರಿಸಮ್. ನೀವು ಅರ್ಥವ್ಯವಸ್ಥೆ ಹಿಡ್ಕೊಂಡಿದ್ದ ನಂತರ ಇಡೀ ರಾಜ್ಯಗಳ ಅನುಸರಿಸುವಾಗ ಟೆರರಿಸ್ಟ್ ಆಗಿದ್ದೀರಿ ನೀವು ಅಂತ ನಿಮಗೆ ಆರೋಪ ಮಾಡ್ತಾ ಇದ್ದಾರೆ ಅವರು, ಮೋದಿಜಿಯವರಿಗೆ ಮತ್ತು ಮೋದಿಜಿ ಗೌರ್ಮೆಂಟ್ಗೆ. ಇಲ್ಲ ಚಿಕ್ಕಾಡು ಶುರು ಆಗಿಬಿಟ್ಟದ. ದೇಶ ಹೊಡಿಂಥದ್ದು ಏನೂ ಇಲ್ಲ. ಆರ್ಥಿಕವಾಗಿ ಎಲ್ಲರಿಗೂ ಪಾಲು ಕೊಡ್ರಿ. ಅವ್ರವ್ರ ಪಾಲು ಏನದವ 15 ಮತ್ತು 14 ಮತ್ತು 15 ಹಣಕಾಸು ಆಯೋಗಗಳು ಏನು ಸಜೆಷನ್ ಮಾಡಿದಾವೆ ಅದು ಕೊಡ್ರಿ, ಮುಟ್ಲಿ ಅವ್ರಿಗೆ. ಬರೋ ಸಲುವಾಗಿ ಏನೋ ಮತ್ತೊಂದು ಕಾನೂನು ಚೇಂಜ್ ಮಾಡಿದ್ರಿ. ನೀವು ಏನು ಕೊಡ್ದಂಗೆ ನೋಡ್ಕೊಂಡ್ರಿ, ವ್ಯವಸ್ಥೆ ಮಾಡ್ಕೊಂಡ್ರಿ ಸೆಂಟ್ರಲ್ದವರು. ಒಟ್ಟಿನಲ್ಲಿ ಸೆಂಟ್ರಲ್ ಸ್ಟ್ರಾಂಗ್ ಮಾಡಿಕೊಂಡು ಸೆಂಟ್ರಲ್ ಮುಂದೆ ಎಲ್ಲರೂ ಕೈ ಹೊಸ್ಕೊಂಡು ನಿಲ್ಬೇಕು. ನನ್ನಷ್ಟು ಕೊಡ್ರಿ, ಅವನ್ನೆಲ್ಲ ಭಿಕ್ಷುಕರು ತಿಳ್ಕೊಂಡಿದ್ದೀರಾ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವೇನು ಭಿಕ್ಷುಕರೇನು ರೀ, ನಮ್ಮ ಟ್ಯಾಕ್ಸ್ ನಿಮ್ಗೆ ಹೆಚ್ಚು ಕೊಟ್ಟು ನಿಮಗೆ ಬಂದು ನಿಲ್ಲುವಂಥದ್ದು, ನಮ್ಮ ಪಾಲು ನಮ್ಗೆ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಇದು ದೇಶ ಹೊಡೆದಂಗನ. ದೇಶ ಹೊಡಿಯೋದಕ್ಕೆ, ಒಂದು ನಾಡು ಹೊಡಿಯೋದಕ್ಕೆ ನಾಡಪ್ರಭುಗಳು ಅಥವಾ ಈ ರಾಷ್ಟ್ರದ ಪ್ರಭುಗಳು ಅಂದರೆ ಆಡಳಿತಕ್ಕೆ ಬಂದಂಥವ್ರು, ಆಡಳಿತದಲ್ಲಿರುವಂಥವ್ರು ಭಾಳಷ್ಟು ಕಾರಣೀಭೂತರಾಗ್ತಾರೆ. ಯಾಕಂದರೆ ಇವತ್ತು ನೋಡ್ರಿ, ನೀವು ಕೇವಲ ನಿಮ್ಮ ರಾಜ್ಯಗಳ ಯಾವುದಾವ ಒಂದು ಫಂಡ್ ಹೆಚ್ಚು ಮಾಡೋ ಜೊತೆಗೆ ಮತ್ತು ನಿಮ್ಮ ರಾಜ್ಯಗಳನ್ನ ಮತ್ತು ಮರಳಿ ಪಡಿಸುವಾಗ ಎಷ್ಟೆಷ್ಟು ಫಂಡ್ ಖರ್ಚು ಮಾಡಿ ಹೋಗ್ಬಿಟ್ರಿ, ಏನೇನೋ ಮಾಡಿದ್ರಿ. ಆ ದುಡ್ಡು ಎಲ್ಲಿದು? ಇದು ಎಲ್ಲರೂ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲೇ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ, ಕೇಂದ್ರದವರು, ಕೇಂದ್ರ ಸರ್ಕಾರ ಈ ಎಲ್ಲ ರಾಜ್ಯಗಳು ಎಲ್ಲ ಸಮಾನವಾಗಿ ನೋಡ್ಕೊಂಡು ಹೋಗುವಂಥದ್ದು ಮಾಡಬೇಕಾಗಿದೆ. ಮತ್ತು ಈಗಾಗಲೇ 14ನೇ 15ನೇ ಇವೇನು ಹಣಕಾಸು ಆಯೋಗಗಳು ಶಿಫಾರಸು ಮಾಡಿದಾವೆ, ಆ ಪ್ರಕಾರ ಅವ್ರ ಪಾಲನ್ನು ಅವ್ರಿಗೆ ಕೊಡುವಂಥದ್ದು ಅನಿವಾರ್ಯ ಆಗಿದೆ. ಪಾಲು ಕೇಳೋದು ದೇಶ ಒಳ್ಳೆಯದಂತಲ್ಲ. ಮತ್ತು ಇದು ಮುಂದುವರೆದ್ರೆ ಅದು ಯಾವುದಕ್ಕೂ ದಾರಿ ಆಗ್ಬೋದು. ಇದಕ್ಕೆ ಇಬ್ಬರು ಕಾರಣ ಆಗ್ತಾರೆ. ಪಾಲ ಕೇಳುವವರು ಕೇಳ್ತಾ ಇದ್ದಾರೆ, ಅದು ಕೊಟ್ಟರೆ ಬಗ್ಗೆ ಹೋಗ್ಬಿಡ್ತದೆ. ಡಿಸ್ಕಷನ್ ಮೂಲಕ, ಮಾತುಕತೆ ಮೂಲಕ ಬಗೆಹರಿಸ್ಕೊಂಡ್ಬಿಡ್ಬೇಕು ಅದನ್ನು. ಅದು ಜರುಗಕ್ಕೆ ಕೊಯ್ಲಿಕ್ಕೆ ಹೋಗಬಾರ್ದು. ಅನಿವಾರ್ಯ ಪ್ರಸಂಗ ಬಂದಾಗ, ಬದುಕು ಅನಿವಾರ್ಯತೆ ಬಂದಾಗ ಏನು ಯಾರು ಹೇಳಿದ್ರು ತಿಳಿಯೋದಿಲ್ಲ ಅದನ್ನು. ಅದಕ್ಕೆ ಇನ್ನೊಬ್ಬರ ಮೇಲೆ ಗೂಬೆ ಕೊಡಿಸೋದು, ಇನ್ನೊಬ್ಬರ ಮೇಲೆ ಮಾತಾಡೋಕ್ಕಿಂತಲೂ ಸ್ವತಃ ನೀವು ಅದನ್ನು ಬಗೆಹರಿಸಿದ್ರೆ ಭಾಳ ಉತ್ತಮ. ಜೊತೆಗೆ ಅವ್ರನ್ನ ಕರೆಸ್ರಿ, ಮಾತಾಡ್ರಿ, ಚಿಂತನೆ ಮಾಡಿರಿ, ಏನು ನೋಡ್ರಿ ಅದನ್ನು. ಮತ್ತು ಮಿನಿಮಮ್ 40% ಅವ್ರಿಗೆಲ್ಲರಿಗೂ ಎಲ್ಲ ರಾಜ್ಯಗಳು ಯಾರು ತೆರಿಗೆ ಬರ್ತೋ ಅದು 40% ಕೊಡ್ರಿ. ಯಾವ ಬಿದ್ದಿರ್ತಾವಲ್ಲ ಇವು 60% ನೀವು ತೊಗೊಂಡಿರ್ತೀರಿ. ಯಾರಿಗಾಗಿ ತೊಗೊಂಡಿರ್ತೀರಿ? ಈ ದೇಶಕ್ಕೆ ತೊಗೊಂಡಿರ್ತೀರಿ. ಅವರು ದೇಶದ ಭಾಗ, ಅವ್ರು ಕೊಟ್ಟಿರೋದ್ರಿಂದ ನಿಮ್ಗಾಗಿ ಎಷ್ಟು ದಪ್ಪ ಹೊಡೋದು ಈಗಾಗಲೇ ಗೊತ್ತದ. ಕರ್ನಾಟಕ ಲಿಸ್ಟು ಅದ, ಸೆಂಟ್ರಲ್ ಲಿಸ್ಟು ಅದ, ಸ್ಟೇಟ್ ಲಿಸ್ಟು ಅದ. ನಿಮ್ಮೊಳಗೆ ಏನು ಬರ್ತದೆ ಅವು ಉಪಯೋಗ ಮಾಡಿಕೊಡ್ರಿ. ಆ ಯೋಜನೆಗಳು ಆಯಾ ಸಂಬಂಧಿಸಿದಂಥದ್ದು. ಅದು ಬಿಟ್ಟು ಬೇರೆ ಪ್ರಚಾರಕ್ಕಾಗಿ ನಾವು ಅಷ್ಟು ಲಕ್ಷ ಕೋಟಿ ಕೊಟ್ಟಿವಿ, ಎಷ್ಟು ಸಾವಿರ ಕೋಟಿ ಕೊಟ್ಟಿವಿ, ಎಷ್ಟು ಲಕ್ಷ ಕೋಟಿ ಕೊಟ್ಟಿವಿ. ಅದರ ಸಂದರ್ಭದಲ್ಲಿ ನೀವು ಓಪನ್ ಆಗಿ ಹೇಳ್ಕೊಡ್ರಿ, ನಾವು 20 ಲಕ್ಷ ಕೋಟಿ ಕರಚಾರಿಗೆಯನ್ನು ಇದು ಕರವನ್ನು ಬಿಟ್ಬಿಟ್ಟಿವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ರಿ. ಅದಾನಿ ಅಂಬಾನಿ ಅಂತವ್ರಿಗೆ ಅದು ಎಷ್ಟು ದುಡ್ಡು ಹೋಗ್ತಿಲ್ಲ ಅದನ್ನು ಓಪನ್ ಆಗಿ ಹೇಳ್ಕೊಡ್ರಿ. ಅದನ್ನ ಯಾಕೆ ಹೇಳೋದಿಲ್ಲ? ಮತ್ತು ಇವತ್ತು ಮೀಡಿಯಾನು ಸಹಿತ ಅವ್ರ ಪರ ಇರೋದರಿಂದ ಸತ್ಯ ಗೊತ್ತಾಗೋದಿಲ್ಲ, ಅರ್ಧ ಸತ್ಯಗಳು ಮಾತ್ರ ಗೊತ್ತಾಗ್ತಾ ಇದ್ದಾವೆ. ಹೀಗಾಗಿ ಇವತ್ತು ವಿರೋಧ ಪಕ್ಷಗಳು ಎಲ್ಲನೂ ಅಥವಾ ವಿರೋಧ ಪಕ್ಷದ ರಾಜ್ಯಗಳು ವಿಶೇಷವಾಗಿ ಆರ್ಥಿಕವಾಗಿ ಭಾಳ ಹೊಡೆತ ತಿನ್ನುತ್ತಿರೋದ್ರಿಂದಾಗಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮಗೆ ಕೊಡ್ರಪ್ಪ